ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಈ ಹುಟ್ಟು ಸಾವಿನ ಮಧ್ಯೆ ಇದೆಯಲ್ಲ, ನಮ್ಮ ಜೀವನ ಸಾರ್ಥಕ ಆಯಿತು ಅಂತಕ್ಕಂಥದ್ದನ್ನು ನೋಡ್ಕೋಬೇಕಾಗ್ತದೆ. ಒಮ್ಮೆ ಒಂದು ಸಾರಿ ಹಿಂದಿರುಗಿ ನೋಡಬೇಕು. ನಮ್ಮ ಜೀವನ ಸಾರ್ಥಕ ಆಗದೆ ಹೋದರೆ ಪ್ರಯೋಜನ ಇಲ್ಲ, ಹುಟ್ಟಿದ್ದಕ್ಕೂ ಪ್ರಯೋಜನ ಆಗಿರೋದಿಲ್ಲ. ಯಾಕಂತಂದರೆ ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಕೆಲವರು 70 ವರ್ಷ ಬದುಕಿರ್ಬೋದು, ಕೆಲವರು 60 ವರ್ಷ ಬದುಕಿರ್ಬೋದು, ಕೆಲವರು 90 ವರ್ಷ ಬದುಕಿರ್ಬೋದು, ಕೆಲವರು 100 ವರ್ಷ ಬದುಕಿರ್ಬೋದು. ಯಾವತ್ತಿದ್ರೂ ಸಾಯಲೇಬೇಕು. ನಾವು ಭೂಮಿಗೆ ಬಂದ ಮೇಲೆ ನಾವು ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನಾಗಿ ಬಾಳ್ತಕ್ಕಂಥದ್ದನ್ನು ಕಲಿಬೇಕು. ಮನುಷ್ಯನಾಗಿ ಬಾಳ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಯಾವ್ಯಾವ ಜಾತಿಯಲ್ಲಿ ಹುಟ್ಟಿರ್ತೀವಿ, ಯಾವ್ಯಾವ ಧರ್ಮದಲ್ಲಿ ಹುಟ್ಟಿರ್ತೀವಿ, ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ, ಯಾವ ಜಾತಿನಲ್ಲಿ ಹುಟ್ಟೂ ಕೂಡ ಮನುಷ್ಯನಾಗಿ ಬಾಳ್ತಕ್ಕಂಥದ್ದನ್ನು ಕಲ್ತ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕಿಂತ ಪ್ರಮುಖವಾದಂಥ ಕೆಲಸ ಬೇರೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಯಾವ ಧರ್ಮನೂ ಕೂಡ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಮನುಷ್ಯತ್ವವನ್ನು, ವ್ಯಕ್ತಿತ್ವವನ್ನು ಅಳಿತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪು. ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಯಾವ ಧರ್ಮರು ಹೇಳ್ತದ ದ್ವೇಷ ಮಾಡಿ ಅಂತ? ಪ್ರೀತಿಸಿ ಅಂತ ಹೇಳ್ತದೆ, ಪರಸ್ಪರ ಪ್ರೀತಿಸಿ ಅಂತ ಹೇಳ್ತದೆ. ಆದರೆ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಇದೆಯಲ್ಲ, ಅದು ಹೋಗಬೇಕು. ಅದಕ್ಕೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಪತ್ರಕರ್ತರಿಲ್ಲ, ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ವಸ್ತುನಿಷ್ಠವಾಗಿ ಸತ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಅನಗತ್ಯವಾಗಿ ನಮ್ಮ ಸಮಾಜಕ್ಕೂ ಉಪಯೋಗ ಇಲ್ಲ, ನಮಗೂ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ ಅಂಥ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು.